ವಿರಾಮದ ನಡುವೆ ಕದನ ಮುಂದುವರೆದಿದೆ. ಇಲ್ಲಿ ಬ್ರೇಕ್ನ ನಂತರ ಅಂತ ಹೇಳ್ತೀವಲ್ಲ, ಹಂಗಿದೆ ಇದು. ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಪ್ರಸ್ತಾಪದ ನಡುವೆಯೂ ಕೂಡ ಯುದ್ಧ ಮುಂದುವರೆದಿದೆ. ಅವರು ಅಟ್ಯಾಕ್ ಮಾಡಿದರೆ, ಇವರು ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಪ್ರಸ್ತಾಪದ ನಡುವೆಯೂ ಕೂಡ ಈ ಯುದ್ಧ ಮುಂದುವರೆದಿದೆ. ಇರಾನ್ ಟಾರ್ಗೆಟ್ ಮಾಡಿಕೊಂಡು ದಾಳಿಗೆ ಮುನ್ನುಗ್ಗಿದೆ ಇಸ್ರೇಲ್. ಈಗ ಇಸ್ರೇಲ್ಗೆ ಬುದ್ಧಿ ಹೇಳ್ತಾ ಇದ್ದಾರೆ ಟ್ರಂಪ್, ನೋ ಹೋಗಬೇಡಿ ಅಂತಿದ್ದಾರೆ. ಯುದ್ಧ ವಿಮಾನ ಬಾಂಬರ್ಗಳನ್ನು ಇರಾನ್ ಕಡೆಗೆ ಇಸ್ರೇಲ್ ಕಳಿಸಿತ್ತು. ಹೀಗೆ ಇಸ್ರೇಲ್ ಯುದ್ಧ ವಿಮಾನ ಬಾಂಬರ್ಗಳನ್ನು ಕಳಿಸಿದ ನಂತರ ಟಾರ್ಗೆಟ್ ಮಿಸ್ ಆದ ಕಾರಣಕ್ಕಾಗಿ ಆಕಾಶದಲ್ಲೇ ಅವು ಗಿರುಕಿ ಹೊಡೆದಿದ್ದಾವೆ. ಇದರ ನಡುವೆ ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಇಸ್ರೇಲ್ ಮೇಲೆ ಇರಾನ್ ಕೂಡ ದಾಳಿಯನ್ನು ನಡೆಸಿದೆ. ಇರಾನ್ ನಡೆಸಿರುವಂತಹ ದಾಳಿಯಲ್ಲಿ 7 ಜನ ನಾಗರಿಕರು ಸಾವಿಗೀಡಾಗಿದ್ದಾರೆ. 6 ಕ್ಷಿಪಣಿಗಳಿಂದ ದಾಳಿಯಾಗಿದೆ. ಜನವಸತಿ ಪ್ರದೇಶಗಳನ್ನು ಧ್ವಂಸ ಮಾಡಲಾಗಿದೆ. ಕಡೆಯ ದಾಳಿಯ ನಂತರ ಸಂಪೂರ್ಣ ಕದನ ವಿರಾಮದ ನಿರೀಕ್ಷೆ ಇದೆ. ಇರಾನ್ನ ಪ್ರಕಾರ ಅವರು ಕಡೆಯದಾಗಿ ಹೊಡಿಬೇಕು ಅಂತ, ಇಸ್ರೇಲ್ ಪ್ರಕಾರ ಅವರು ಕಡೆಯದಾಗಿ ಹೊಡಿಬೇಕು ಅಂತ. ಯಾರ್ದು ಕಡೆ ಆಗುತ್ತೆ ಗೊತ್ತಿಲ್ಲ. ಆ ಕಡೆಯ ದಾಳಿಗೆ ಬೇಕಾಗಿಯೇ ಯುದ್ಧ ಮುಂದುವರೆದಿದೆ. ಮತ್ತೊಂದು ಯುದ್ಧ ನಿಲ್ಲಿಸಿದ್ವಿ ಅಂತ ಹೇಳಿಕೊಳ್ತಾ ಇದ್ದಂತಹ ಟ್ರಂಪ್ಗೆ ಒಂದು ರೀತಿಯಂತ ಹಿನ್ನಡೆ ಆಗಿದೆ. ನಾನು ಮತ್ತೊಂದು ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ಕೊಂಡು ಟ್ರಂಪ್ ಹೇಳ್ಕೊಳ್ತಾ ಇದ್ರು, ಸಾಕು ಇನ್ನು ಮುಂದೆ ನಿಲ್ಲಿಸೋಣ ಅಂತ ಅಂದಿದ್ರು. ಆದರೆ ಈಗ ಟ್ರಂಪ್ ಮಾತನ್ನು ಲೆಕ್ಕಿಸದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧೋನ್ಮಾದವನ್ನು ಪ್ರದರ್ಶಿಸ್ತಾ ಇದ್ದಾವೆ. ಅಫ್ಕೋರ್ಸ್ ಇಸ್ರೇಲ್ ಕೂಡ ಘೋಷಣೆ ಮಾಡಿದೆ, ನಾವು ಕದನ ವಿರಾಮ ಮಾಡ್ತಿದ್ದೀವಿ ಅಂತ. ಕದನ ವಿರಾಮ ಹೇಳ್ತಾನೆ ಅವರ ಫ್ಲೈಟ್ಗಳು ಹಾರಿದವೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ ಇಸ್ರೇಲ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ಗೆ ಹೇಳಿದ್ದಾರೆ. ಯುದ್ಧ ವಿಮಾನ ಪೈಲಟ್ಗಳನ್ನು ವಾಪಸ್ ಕಳಿಸ್ಕೊಳ್ಳೋದಕ್ಕೆ ಟ್ರಂಪ್ ತಾಕೀತು ಮಾಡಿದ್ದಾರೆ. ಹೀಗಾಗಿ ಯುದ್ಧ ನಿಲ್ಲಿಸಿ ಅಂತ ವಾರ್ನ್ ಮಾಡಿ ನ್ಯಾಟೋ ಸಭೆಗೆ ಟ್ರಂಪ್ ಹೋಗಿದ್ದಾರೆ. ಅಲ್ಲಿ ನಂತರ ಇದ್ರ ಬಗ್ಗೆ ಮುಂದುವರಿದ ಚರ್ಚೆಗಳು ಕೂಡ ಮುಂದುವರಿತವೆ. ಟ್ರಂಪ್ ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. Not happy that Israel is going out now. There was one rocket that I guess was fired overboard. It was after the time limit and it missed its target. And now Israel's going out. These guys got to calm down. Ridiculous. I didn't like plenty of things I saw yesterday. I didn't like the fact that Israel unloaded right after we made the deal. They didn't have to unload. And I didn't like the fact that the retaliation was very strong. But in all fairness, Israel unloaded a lot. And now I hear Israel just went out because they felt it was violated by one rocket that didn't land anywhere. That's not what we want, I'll tell you. And I'm telling you, I'm not happy about that, Israel. ಸೊ ಇಸ್ರೇಲ್ ಮಾಡಿರುವಂತಹ ಈ ಪ್ರತಿದಾಳಿ ಏನಿದೆಯಲ್ಲ, ರಿಟಾಲಿಯೇಷನ್ ಇದೆಯಲ್ಲ, ಇದನ್ನು ನನಗೆ ಖುಷಿ ಆಗಿಲ್ಲ, ಇದು ಸಂತಸವಂತಂದ್ರೆ ನೀವು ನಿಲ್ಲಿಸಬೇಕು ಇದನ್ನು ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಬಹುತೇಕ ಶಾಂತಿ ನೆಲೆಸುವ ಸಾಧ್ಯತೆ ಅಥವಾ ಯುದ್ಧ ನಿಲ್ಲುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಅದಕ್ಕೆ 24 ಗಂಟೆಗಳ ಗಡುವನ್ನು ಇರಾನ್ ಕೊಟ್ಟಿದೆ. ಇರಾನ್ ಹೇಳಿದೆ ಇಸ್ರೇಲ್ ಯಾವಾಗ ಯುದ್ಧ ನಿಲ್ಲಿಸುತ್ತೋ ಆವಾಗ ಕಡೆಯ ದಾಳಿಯ ಮೂಲಕವೇ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಡೆಯ ದಾಳಿ ಯಾರದ್ದಾಗುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿರುವಂಥದ್ದು. ಅಲ್ಲಿವರೆಗೆ ಈ ಯುದ್ಧ ಈ ವಿರಾಮದ ನಡುವೆನೇ ಮುಂದುವರಿಯುತ್ತಾ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇದೆ.